9 ಗಂಟೆಯ ಎಕ್ಸ್ಕ್ಲೂಸಿವ್ ಸುದ್ದಿಯಲ್ಲಿ ಮತ್ತೊಂದು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದು ಲೋಕಸಭೆ ಚುನಾವಣೆಗೆ ಪಕ್ಷಗಳು ಯಾವ ರೀತಿಯಾಗಿ ತಯಾರಿಯನ್ನ ನಡೆಸ್ತಾ ಇದ್ದಾವೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗ ಕಾಂಗ್ರೆಸ್ ತಾಲೀಮನ್ನ ಶುರು ಮಾಡಿಕೊಂಡಿದೆ. ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಸೀಟುಗಳನ್ನ ಗೆಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಯಾಯ ಪಕ್ಷಗಳು ತಮ್ಮದೇ ರೀತಿಯಲ್ಲಿ ತಾಲೀಮನ್ನ ನಡೆಸ್ತಾ ಇದ್ದಾವೆ. ಕಾಂಗ್ರೆಸ್ ಸಹ ತನ್ನ ತಾಲೀಮನ್ನ ಶುರು ಮಾಡಿದೆ. ಟಿಕೆಟ್ ಅನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಜೋರಾಯಿತು ಆಕಾಂಕ್ಷಿಗಳ ಸರ್ಕಸ್. ರಂಗೇರ್ತಾ ಇದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕದನ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಟಿಕೆಟ್ಗಾಗಿ ಭರ್ಜರಿಯಾದಂತಹ ಪೈಪೋಟಿ ಇದೆ. ವೀರಪ್ಪ ಮೊಯ್ಲಿ ವರ್ಸಸ್ ರಕ್ಷಾ ರಾಮಯ್ಯ ನಡುವೆ ಟಿಕೆಟ್ ಫೈಟ್ ನಡೀತಾ ಇದೆ. ರಕ್ಷಾ ರಾಮಯ್ಯ ಅವರಿಂದ ಕಾಂಗ್ರೆಸ್ ಮುಖಂಡರಿಗೆ ಭರ್ಜರಿಯಾದಂತಹ ಗಿಫ್ಟ್ ನೀಡಲಾಗಿದೆ. ಹೊಸ ವರ್ಷದ ಹೆಸರಲ್ಲಿ LED ಟಿವಿಯನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ರಕ್ಷಾ ರಾಮಯ್ಯ ಕಾಂಗ್ರೆಸ್ನ ಮುಖಂಡರಿಗೆ. ಚಿಕ್ಕಬಳ್ಳಾಪುರದ 8 ಕ್ಷೇತ್ರಗಳಲ್ಲೂ ಗಿಫ್ಟ್ ಅನ್ನ ಕೊಡ್ತಾ ಇದ್ದಾರೆ ರಕ್ಷಾ ರಾಮಯ್ಯ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಕಾಂಗ್ರೆಸ್ ಮುಖಂಡರಿಗೆ ಗಿಫ್ಟ್ ಬಾಕ್ಸ್ ಅನ್ನ ನೀಡ್ತಾ ಇಲ್ಲ. ಲೋಕ ಸಮರಕ್ಕೆ ಕಾಂಗ್ರೆಸ್ ನಡೆಸ್ತಾ ಇರುವಂತಹ ರಂಗ ತಾಲೀಮು ಇದು. ಚಿಕ್ಕಬಳ್ಳಾಪುರ ಲೋಕಸಭಾ ಅಖಾಡ ಈಗ ರಂಗೇರ್ತಾ ಇದೆ. ಒಂದು ಕಡೆ ಟಿಕೆಟ್ಗಾಗಿ ಭರ್ಜರಿ ಪೈಪೋಟಿ ಇದೆ ಇಬ್ಬರ ನಡುವೆ. ಹಿರಿಯ ನಾಯಕ ವೀರಪ್ಪ ಮೊಯ್ಲಿ ಮತ್ತು ರಕ್ಷಾ ರಾಮಯ್ಯ ನಡುವೆ ಭರ್ಜರಿ ಪೈಪೋಟಿ ನಡೀತಾ ಇದೆ. ಅದರ ಮಧ್ಯದಲ್ಲಿ ಕಾಂಗ್ರೆಸ್ ಮುಖಂಡರನ್ನ ತನ್ನತ್ತ ಸೆಳೆಯೋ ನಿಟ್ಟಿನಲ್ಲಿ ರಕ್ಷಾ ರಾಮಯ್ಯ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ಕ್ಷೇತ್ರ ರಂಗೇರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್, ಒಂದು ಕಡೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಟಿಕೆಟ್ ಪೈಪೋಟಿಗಾಗಿ ಬಹಳ ಸುದ್ದಿಯಲ್ಲಿದೆ. ರಕ್ಷಾ ರಾಮಯ್ಯ ವರ್ಸಸ್ ವೀರಪ್ಪ ಮೊಯ್ಲಿ ಮಧ್ಯೆ ಟಿಕೆಟ್ಗಾಗಿ ಪೈಪೋಟಿ ನಡೀತಾ ಇದೆ. ಅದರ ಜೊತೆಗೆ ಅಲ್ಲಿರುವಂತಹ ಕಾಂಗ್ರೆಸ್ ನಾಯಕರನ್ನ ಸೆಳೆಯುವಂತಹ ಪ್ರಯತ್ನವನ್ನ ರಕ್ಷಾ ರಾಮಯ್ಯ ಮಾಡ್ತಿದ್ದಾರೆ. ಈ ಮೂಲಕ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ. ಸೊ ಯಾವ ರೀತಿ ಅಖಾಡ ರಂಗೇರ್ತಾ ಇದೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ? ಖಂಡಿತ ಶ್ವೇತಾ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ತಾಲೀಮು ನಡೀತಿದೆ. ಟಿಕೆಟ್ಗಾಗಿ ವೀರಪ್ಪ ಮೊಯ್ಲಿ ರಕ್ಷಾ ರಾಮಯ್ಯ ನಡುವೆ ಸಾಕಷ್ಟು ಪೈಪೋಟಿ ಕೂಡ ಏರ್ಪಟ್ಟಿರುವಂತದ್ದು. ಆ ವೀರಪ್ಪ ಮೊಯ್ಲಿ ಅವರು ಕಳೆದ 2 ಬಾರಿ ಈ ಒಂದು ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆ ಆಗಿದ್ರು. ಈಗ ರಕ್ಷಾ ರಾಮಯ್ಯ ಅವರು ಕೂಡ ನಾನು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ಅಂತ ಹೈಕಮಾಂಡ್ ಮೇಲೆ ಸಾಕಷ್ಟು ಒತ್ತಡವನ್ನ ಏರ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ರಕ್ಷಾರಾಮಯ್ಯ ಅವರು ಸಮಾಜ ಸೇವೆ ಹೆಸರಿನಲ್ಲಿ ಮುಂದಾಗಿ ಕಾಂಗ್ರೆಸ್ನ ನಾಯಕರಿಗೆ, ಮುಖಂಡರಿಗೆ ಹಾಗೂ ಜನಪ್ರತಿನಿಧಿಗಳೇನಿದ್ದಾರೆ ಅವರಿಗೆ ಹೊಸ ವರ್ಷದ ಹೆಸರಲ್ಲಿ ಈಗ LED ಟಿವಿ ಸೇರಿದಂತೆ ಒಂದು ಗಿಫ್ಟ್ ಬಾಕ್ಸ್ ಗಳನ್ನು ಕೂಡ ಉಡುಗೊರೆಯಾಗಿ ನೀಡ್ತಿದ್ದಾರೆ. ಅಂದ್ರೆ ತನ್ನ ಪರ ಕಾಂಗ್ರೆಸ್ನ ಕೆಲವು ಮುಖಂಡರುಗಳು, ನಾಯಕರುಗಳು ಬ್ಯಾಟಿಂಗ್ ಮಾಡ್ಲಿ, ಟಿಕೆಟ್ ವಿಚಾರದಲ್ಲಿ ಸಭೆಗಳಲ್ಲಿ ನಮ್ಮ ಪರ ವಕಾಲತ್ತು ವಹಿಸ್ಲಿ ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ತಂತ್ರಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ 2 ಸಭೆಗಳು ಕೂಡ ಈ ಒಂದು ಲೋಕಸಭಾ ಕ್ಷೇತ್ರಕ್ಕೆ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ನ ಉಸ್ತುವಾರಿಯಾಗಿ ಜಮೀರ್ ಅಹ್ಮದ್ ಅವರನ್ನ ನೇಮಕ ಮಾಡಿರುವಂತದ್ದು. ಅವರ ನೇತೃತ್ವದಲ್ಲಿ 2 ಸಭೆ ಆಗಿತ್ತು. ಸೊ ಈಗಾಗಲೇ ಏನು ಕಾಂಗ್ರೆಸ್ನ ಈ ಒಂದು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಮುಖಂಡರ ಅಭಿಪ್ರಾಯ ಸಂಗ್ರಹ ಮಾಡುವ ಕೆಲಸವನ್ನು ಕೂಡ ಜಮೀರ್ ಅಹ್ಮದ್ ಅವರು ಮಾಡಿದ್ರು. ಈ ನಿಟ್ಟಿನಲ್ಲಿ ರಕ್ಷಾ ರಾಮಯ್ಯ ಅವರು ಕೂಡ ಅಲರ್ಟ್ ಆಗಿ ಈಗ ತಮ್ಮ ಹೆಸರು ಎಲ್ಲಾ ಮುಖಂಡರು ಹೇಳಿ ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ತಂತ್ರಕ್ಕೆ ಮುಂದಾಗಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ. ಜೊತೆಗೆ ಕ್ಷೇತ್ರದಲ್ಲಿ ಸಾಕಷ್ಟು ಓಡಾಟವನ್ನು ಕೂಡ ಮಾಡ್ತಾ ಇದ್ದಾರೆ ಇಬ್ಬರು ನಾಯಕರು. ಈಗ ವೀರಪ್ಪ ಮೊಯ್ಲಿ ಅವರು ಕೂಡ ಒಂದಷ್ಟು ಕಾಂಗ್ರೆಸ್ನ ಮುಖಂಡರುಗಳ ಸಭೆಯನ್ನ ಮಾಡ್ತಿದ್ದು ಎಲ್ಲಾ ಕ್ಷೇತ್ರವಾರು ಓಡಾಡ್ತಾ ಇದ್ದಾರೆ. ಜೊತೆಗೆ ರಕ್ಷಾ ರಾಮಯ್ಯ ಅವರು ಕೂಡ ಸಮಾಜ ಸೇವೆ ಹೆಸರಿನಲ್ಲಿ, ಜೊತೆಗೆ ಈ ರೀತಿಯಾದಂತಹ ಒಂದು ಹೊಸ ವರ್ಷದ ಹೆಸರಿನಲ್ಲಿ ಗಿಫ್ಟ್ ಗಳನ್ನ ನೀಡುವ ಮೂಲಕ ನಾನು ಏನು ಕಡಿಮೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಚಾರ ಮಾಡ್ತಿದ್ದಾರೆ. ಶ್ವೇತಾ, ಥ್ಯಾಂಕ್ ಯು ರವಿಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ, ಲೋಕಸಭಾ ಕ್ಷೇತ್ರದಲ್ಲಿ ವೀರಪ್ಪ ಮೊಯ್ಲಿ ವರ್ಸಸ್ ರಕ್ಷಾ ರಾಮಯ್ಯ ನಡುವೆ ಬಹಳ ದೊಡ್ಡ ಪೈಪೋಟಿ ನಡೀತಾ ಇದೆ ಟಿಕೆಟ್ಗಾಗಿ. ವೀರಪ್ಪ ಮೊಯ್ಲಿ ಹಿರಿಯ ನಾಯಕರು, ರಕ್ಷಾ ರಾಮಯ್ಯ ಒಂದ್ ರೀತಿ ಯೂತ್ ಐಕಾನ್. ಕಿರಿಯ ಇಬ್ಬರು ನಾಯಕರ ನಡುವಿನ ಈ ಒಂದು ಪೈಪೋಟಿ ಏನಿದೆ ಕ್ಷೇತ್ರದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ರಂಗೇರ್ತಾ ಇದೆ ಲೋಕಸಭಾ ಅಖಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.